ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ರೈತರ ಸಮಸ್ಯೆಗಳಿವೆ. ಅದನ್ನೇ ಇಟ್ಟುಕೊಂಡು ಇವತ್ತು ಹೊರಗಡೆ ಕೂಡ ಹೋರಾಟ ನಡೆದಿದೆ. ನಾನು ಸದನಕ್ಕೆ ಬರೋದಕ್ಕೆ ಮುಂಚೆ ತಮ್ಮ ಪೀಠಕ್ಕೆ ಒಂದು ಪತ್ರವನ್ನ ನಾನು ಬರೆದಿದ್ದೆ. ಹಲವು ವಿಚಾರಗಳು ಚರ್ಚೆಗೆ ಬರಬಹುದು, ಆದರೂ ಕೂಡ ನಾವು ಬೆಂಗಳೂರಿನಲ್ಲಿ ನಡೆಯತಕ್ಕಂತ ಸದನದ ಒಳಗಡೆ ಇಡೀ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ಅಲ್ಲಿ ಮಾಡೋಣ. ಉತ್ತರ ಕರ್ನಾಟಕ ಭಾಗಕ್ಕೆ ಬೆಳಗಾವಿಯಲ್ಲಿ ನಡೆಯತಕ್ಕಂತ ಚಳಿಗಾಲದ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೇ ಚರ್ಚೆ ಮಾಡೋಣ. ಯಾಕೆಂತಂದ್ರೆ ಅಲ್ಪ ಸಮಯ ಇಲ್ಲ, ಕೇವಲ 10 ದಿವಸಗಳ ಕಾಲಾವಧಿ ಇದೆ. ಈಗಾಗಲೇ ಒಂದು ದಿನ ಮುಗಿದೋಯ್ತು, ಇನ್ನು ಕೇವಲ 9 ದಿನಗಳು ಮಾತ್ರ ಉಳಿದಿದೆ. ಆದ್ರೆ ಸಮಸ್ಯೆಗಳ ಚರ್ಚೆ ಈಗಲೂ ಪ್ರಾರಂಭ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ರೈತರ ನಿರಂತರ ಆತ್ಮಹತ್ಯೆಗಳು ನಡೀತಾ ಇವೆ. ನೆರೆ ಸಂತ್ರಸ್ತರು ಹಾಗೂ ಬೆಳೆ ನಾಶ ಆಗಿರ್ತಕ್ಕಂತ ರೈತರಿಗೆ ಪರಿಹಾರ ವಿತರಿಸುವಲ್ಲಿ ಇನ್ನೂ ವಿಳಂಬ ನೀತಿ ನಡೆದಿದೆ. ಕಬ್ಬು, ಮೆಕ್ಕೆಜೋಳ, ತೊಗರಿ, ಉದು, ಸೂರ್ಯಕಾಂತಿ, ಹತ್ತಿ, ರಾಗಿ ಸೇರಿದಂತೆ ಪ್ರಮುಖ ಬೆಳೆಗಳಿಗೆ ಯೋಗ್ಯ ಕಾಳ್ತಾ ಇದ್ದೀವಿ. ಯಾಕೆ? ಇದಕ್ಕೆ ನಾವು ಉತ್ತರ ಕೊಟ್ರೆ ಆ ಸದ್ದು ಅಣಗಿಸಬಹುದು. ಇದು ಅಖಂಡ ಕರ್ನಾಟಕವಾಗಿ ಬೆಳಿಬೇಕಾಗಿದೆ. ಆದ್ರೆ ಏನಾಗಿದೆ ಅಂತಂದ್ರೆ ಅಖಂಡ ಕರ್ನಾಟಕ ಭಾಗವಾಗಿ ಹೈದರಾಬಾದ್ ಕರ್ನಾಟಕ ಇರಬಹುದು, ಅಥವಾ ಹೈದರಾಬಾದ್ ಕರ್ನಾಟಕ ಹಿಂದೆ ಇತ್ತು, ಈಗ ಅದು ಕಲ್ಯಾಣ ಕರ್ನಾಟಕ. ನಾನು ಹೇಳ್ತಕ್ಕಂಥದ್ದೇನು, ಇವತ್ತು ನಾನು ಹೇಳಿದೆ ತೊಗರಿ, ಹೆಸರು, ಹತ್ತಿ, ಮೆಕ್ಕೆಜೋಳ ಇದೆಲ್ಲವೂ ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಯಾದಗಿರಿ, ಬೀದರ್ ಈ ಭಾಗಗಳಲ್ಲಿ ಬಹಳ ಹಾಳಾಗಿ ಹಿಂಗಾಗಿದ್ದಾಗ ಸರ್ಕಾರ ಕೂಡ ಒಂದು ಇದನ್ನ ಮಾಡಿ ಎಲ್ಲೆಲ್ಲಿ ಏನು ಆಗಿದೆ, ಹಾನಿಗಳಾಗಿದೆ ಅದರ ವಿವರಗಳನ್ನ ಕಲೆ ಹಾಕ್ತಕ್ಕಂತ ಕೆಲಸ ಸರ್ಕಾರ ಮಾಡಿ. ಆದ್ರೆ ಅದು ಬಹಳ ಕಡಿಮೆ ಅಂತಕ್ಕಂಥದ್ದು ಜನರು ಈಗ ನಮಗೆ ಹೇಳ್ತಾ ಇರ್ತಕ್ಕಂಥ. ಅದು ಎಷ್ಟು ಹೇಳಿದೆ? ಒಟ್ಟು ಹಾನಿಯಾಗಿರ್ತಕ್ಕಂಥದ್ದು 14.58 ಲಕ್ಷ ಹೆಕ್ಟೇರ್ ಅಂತ ಹೇಳಿ. ಆದ್ರೆ ಮುಖ್ಯ ಬೆಳೆಗಳು ತೊಗರಿ 5.36 ಲಕ್ಷ ಹೆಕ್ಟೇರ್, ಹೆಸರು 2.63 ಲಕ್ಷ ಹೆಕ್ಟೇರ್, ಹತ್ತಿ 2.68 ಲಕ್ಷ ಹೆಕ್ಟೇರ್, ಮೆಕ್ಕೆಜೋಳ 1.21 ಲಕ್ಷ ಹೆಕ್ಟೇರ್ ಇದು ಹೇಳಿದೆ. ನಾವು ಕೂಡ ವರದಿಯನ್ನ ಮಾಡಿಸಿದ್ವಿ. ಇದು ರೈತರ ಮೂಲಕನೇ ಮಾಡಿಸಿರ್ತಕ್ಕಂಥ. ಇದುವರೆಗೂ ಕೂಡ ರೈತರ ಹೆಸರಿನಲ್ಲಿ ಮಾಡಿಸಿರ್ತಕ್ಕಂಥದ್ದು ಒಂದು ಅತಿ ಸಣ್ಣ, ಅಂದ್ರೆ 1 ಎಕರೆಗಿಂತ ಕಡಿಮೆ ಇರ್ತಕ್ಕಂಥವ್ರದ್ದು. ಸಣ್ಣ ರೈತರು ಅಂತಂದ್ರೆ 1 ರಿಂದ 2 ಎಕರೆ ಇರ್ತಕ್ಕಂಥವ್ರು. ಅತಿ ಮಧ್ಯಮ ರೈತರು ಅಂದ್ರೆ 2 ರಿಂದ 4, ಮಧ್ಯಮ ರೈತರು 4 ರಿಂದ 10 ಎಕರೆ ಇರ್ತಕ್ಕ. 10ಕ್ಕಿಂತ ಹೆಚ್ಚು ಇರ್ತಕ್ಕಂಥದ್ದು ದೊಡ್ಡ ರೈತ. ಇಷ್ಟನ್ನೆಲ್ಲ ಮಾಡಿದಾಗ ನಮಗೆ 38.589 ಅಂದ್ರೆ 38,71,584 ಹೆಕ್ಟೇರ್ ಪ್ರದೇಶ ನಾಶ ಆಗಿದೆ. ಇದು ಕೇವಲ 14 ಅಥವಾ 15 ಲಕ್ಷಕ್ಕೆ ನಾವು ಅವರಿಗೆ ನಾವು ಸಹಕಾರ ಬರದೇ ಇದ್ರೆ, ನೀವು ಮಧ್ಯ ಮಾತಾಡ್ತಿದ್ರೆ ಈ ರೈತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ ಆಗ್ಬಿಡುತ್ತೆ.